ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೆ. ಬಿ ಎಸ್ ಎಫ್ನಲ್ಲಿ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ನಿನ್ನೆ ತಾನೇ ನೋಟಿಫಿಕೇಷನ್ ರಿಲೀಸ್ ಆಗಿರತಕ್ಕಂಥ ಮಾಹಿತಿ. ಬಿ ಎಸ್ ಎಫ್ನಲ್ಲಿ ಇದನ್ನು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಓಕೆ, ಬಿ ಎಸ್ ಎಫ್ನಲ್ಲಿ ಪ್ರತಿ ವರ್ಷವೂ ಕೂಡ ಕನ್ಫರ್ಮ್ ಆಗ್ತಾನೆ ಇರ್ತಾವೆ. ಎಷ್ಟೋ ಜನ ವೇಟ್ ಮಾಡ್ತಾಯಿದ್ರಿ, ಅದು ಯಾವ ಹುದ್ದೆಗೆಪ್ಪ ಅಂತಂದರೆ ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾರೆ. 10ನೆಯ ತರಗತಿ ಮುಗಿದವರಿಗೆ ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡುವ ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾರೇ ಇದ್ದರು. ಆದರೆ ಈ ವರ್ಷ ಕನ್ಫರ್ಮ್ ಆಗಲಿಲ್ಲ. 2024ರಲ್ಲಿ ಇನ್ನೂ ತಾನೇ ಕನ್ಫರ್ಮ್ ಆಗಿಲ್ಲ. ಓಕೆ, ಇನ್ನು ಮುಂದಾದರೂ ಕನ್ಫರ್ಮ್ ಆಗಬಹುದಾ? ಆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ಇಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಿದು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಾ ನೋಡ್ಕೋತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಕಾನ್ಸ್ಟೇಬಲ್ ಜಿ ಡಿ ಮೇಲ್ ಆ್ಯಂಡ್ ಫೀಮೇಲ್ ಅಗೇನ್ಸ್ಟ್ ಸ್ಪೋರ್ಟ್ಸ್ ಕೋಟಾ ಅಂತ ಹೇಳಿ. ನಿಮ್ಮದೇನಾದರೂ ಪುರುಷ ಮತ್ತು ಮಹಿಳೆಯರಿಗೆ ನೀವು ಇದ್ದಿರ್ತಕ್ಕಂಥ ಏನು ಸ್ಪೋರ್ಟ್ಸಲ್ಲಿ ಯಾವುದಾದ್ರೂ ಒಂದು ನೀವು ಕಾಂಪಿಟೇಟಿವ್ ಅಂದರೆ ಅಟೆಂಡ್ ಆಗಿದ್ದರೆ, ಓಕೆ, ಸ್ಪೋರ್ಟ್ಸ್ನಲ್ಲಿ ನೀವು ಇಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ಲು, ಅಥ್ಲೆಟಿಕ್ ಇವೇನದಾವಲ್ಲ ಎಲ್ಲನೂ ಕೂಡ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಮೆಡಲನ್ನು ತೊಗೊಂಡಿದ್ರೆ ಸೊ ನೀವು ಇದಕ್ಕೆ ಅರ್ಜಿಗಳನ್ನ ಹಾಕೋಕ್ಕೆ ಅವಕಾಶ ಇರ್ತದೆ. ಆರ್ಚರಿ, ಅಥ್ಲೆಟಿಕ್, ನೆಕ್ಸ್ಟ್ ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ನೆಕ್ಸ್ಟ್ ಡಿವಿಂಗ್, ವಾಟರ್ ಪೋಲೋ, ನೆಕ್ಸ್ಟ್ ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಸೈಕ್ಲಿಂಗ್, ಕ್ರಾಸ್ ಕಂಟ್ರಿ, ಫುಟ್ಬಾಲ್, ಜಿಮ್ಯಾಸ್ಟಿಕ್ಸ್, ಹ್ಯಾಂಡ್ಬಾಲ್, ಹಾಕಿ, ಜೂಡೋ, ಕರಾಟೆ, ವಾಲಿಬಾಲ್, ಇವೆಲ್ಲ ಏನು ವೇಟ್ ಲಿಫ್ಟಿಂಗ್, ವಾಟರ್ ಸ್ಪೋರ್ಟ್ಸ್, ರಸ್ಲಿಂಗ್, ನೆಕ್ಸ್ಟ್ ರಸ್ಲಿಂಗ್ ಫ್ರೀ ಸ್ಟೈಲ್, ಶೂಟಿಂಗ್, ಇವೇನೆಲ್ಲ ಅದಾವಲ್ಲ ಇವೆಲ್ಲ ಸ್ಪೋರ್ಟ್ಸ್ಗಳು. ಓಕೆ, ಅವು ಎಷ್ಟೆಷ್ಟು ಕೆ ಜಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಏನು ನೀವೇನಾದರೂ ಸ್ಪೋರ್ಟ್ಸ್ ಆಡಿದರೆ ಜಾಸ್ತಿ ನಾಲೆಜ್ ಇರ್ತದೆ ಅದ್ರ ಬಗ್ಗೆ. ಓಕೆ, ನೀವೇನು ಸ್ಪೋರ್ಟ್ಸ್ ಏನಾದರೂ ಆಡಿದ್ರಿಪ್ಪ ಅಂತಂದರೆ, ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ರಿ, ಸೊ ನೀವು ಮೆಡಲನ್ನು ತೊಗೊಂಡಿದ್ರಿ ಅಂತಂದರೆ ಸೊ ನೀವು ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಒಂದೇ ಅಂತಲ್ಲ, CRPF ಆಗಿರಲಿ, SSB ಆಗಿರಲಿ, ITBP ಆಗಿರಲಿ, ಪ್ರತಿಯೊಂದರಲ್ಲಿ ಕೂಡ ಸ್ಪೋರ್ಟ್ಸ್ ಕೋಟಾದಲ್ಲಿ ಹುದ್ದೆಗಳನ್ನ ಕನ್ಫರ್ಮ್ ಮಾಡ್ತಾನೆ ಇರ್ತಾರೆ. ಓಕೆ, ನೀವು SSLC ಮುಗಿಸಿ ಫಸ್ಟ್ PUCಯಲ್ಲಿ ನಾನು ಅಡ್ಮಿಷನ್ ಮಾಡಿದ್ದೀನಿ ಅಂತ ಅಂದ್ಕೊಂಡವರು ಕೂಡ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಗಮನ ಕೊಡ್ರಿ. ನೀವೇನಾದರೂ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಅದ್ರೊಳಗೆ ಗಮನ ಕೊಡ್ರಿ. ನಿಮ್ಗೆ ಒಂದಿಲ್ಲ ಒಂದು 100% ಜಾಬ್ನಲ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಸ್ಪೋರ್ಟ್ಸ್ ಕೋಟಾದವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಡಿಫೆನ್ಸ್ನಲ್ಲಿ ಸಾಕಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಈ PDF ನಾನು ತೋರಿಸ್ಕೊಟ್ಟಿದ್ದೀನಿ. ಒಂದು ಸಾರಿ PDF ನೀವು ಕೂಡ ಚೆಕ್ ಮಾಡಿಕೊಡ್ರಿ. ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, 18ರಿಂದ 23 ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. 10ನೇ ತರಗತಿ ಮುಗಿದವರು ಇದಕ್ಕೆ ಅರ್ಜಿಗಳನ್ನ ಹಾಕೋಕ್ಕೆ ಅವಕಾಶ ಇರ್ತದೆ. ಕಂಪಲ್ಸರಿಯಾಗಿ ಸ್ಪೋರ್ಟ್ಸ್ ಕೋಟಾ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಇಲ್ಲಿ ಯಾವ ಥರದ ಸ್ಪೋರ್ಟ್ಸ್ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದರಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ಗಳಿದಾವೆ, ಓಕೆ, ಮೆಡಲ್ ಎಷ್ಟು, ಅವೆಲ್ಲನೂ ಕೂಡ ಇದರಲ್ಲಿ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಪರ್ಫಾರ್ಮೆನ್ಸ್ ಯಾರಿಗೆ, ಸೆಕೆಂಡ್ ಪರ್ಫಾರ್ಮೆನ್ಸ್ ಯಾರಿಗೆ ಕೊಡ್ತಾರೆ, ಪುರುಷರಿಗೆ ಹೈಟ್ ಎಷ್ಟು ಬೇಕಾಗುತ್ತೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. 170 ಸೆಂಟಿಮೀಟ್ರ್ ಪುರುಷರಿಗೆ, ಮಹಿಳೆಯರಿಗೆ 157 ಸೆಂಟಿಮೀಟ್ರ್ ಹೈಟ್ ಬೇಕಾಗುತ್ತೆ. ST ಕೆಟಗರಿಯವರಿಗೆ 162.5 ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಯಾರಾದರೂ ನೀವು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದರೆ ಸೊ ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗುತ್ತೆ. https://recruitment.bsf.gov.in ಅಂತ ಸರ್ಚ್ ಮಾಡಿದರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 147.20 ಅಂದರೆ 20 ಪೈಸೆ, 147.20 ಪೈಸೆ ಕಟ್ಟಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ನಿಮ್ದು ಏನಾದರೂ ಸ್ಪೋರ್ಟ್ಸ್ ಕೋಟಾ ಆಯ್ತಂದರೆ ಇದರಲ್ಲಿ ಕಾಂಪಿಟೇಷನ್ ಭಾಳಷ್ಟು ಕಡಿಮೆ ಇರ್ತದೆ. ಓಕೆ, ನೀವು ಸ್ಪೋರ್ಟ್ಸ್ ಕೋಟಾದವ್ರು ಇದ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ PDF ಬೇಕಿದ್ರೆ ನೀವು ಒಂದು ಸಾರಿ ಸ್ಟಡಿ ಮಾಡ್ಕೋತೀನಿ, ನಾನು ಒಂದು ಸಾರಿ ಚೆಕ್ ಮಾಡ್ಕೋತೀನಿ, ಅದ್ರ ಬಗ್ಗೆ ಡೀಟೇಲಾಗಿ ಓದ್ಕೋತೀನಿ ಅಂತ ಅಂದ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ PDF ಸರ್ಚ್ ಮಾಡಿ ನೀವು ನೋಡ್ಕೊಂಡು ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಓಕೆ, ಟ್ರೇಡ್ಸ್ಮನ್ ಹುದ್ದೆಗಳಿಗೆ ನೆಕ್ಸ್ಟ್ ಕನ್ಫರ್ಮ್ ಆಗುತ್ತೆ. ಅದನ್ನು ಬಂದ ತಕ್ಷಣ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ನೆಕ್ಸ್ಟ್ BSFನಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತ 1526 ವೇಕೆನ್ಸೀಸ್ಗಳನ್ನು ಕರೆದಿದ್ರು. ಸೊ ಅದ್ರದ್ದು ಎಕ್ಸಾಮ್ ಡೇಟ್ಗಳನ್ನು, ಫಿಸಿಕಲ್ ಡೇಟ್ಗಳನ್ನು ಬಿಡ್ತಾರೆ. ಮೊದಲಿಗೆ ಫಿಸಿಕಲ್ ಇದೆ, ಆದ ಕಾರಣಕ್ಕೋಸ್ಕರ ಅದನ್ನು ಡೀಟೇಲ್ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ
ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಜೈ ಹಿಂದ್, ಜೈ ಕರ್ನಾಟಕ.